ಸರಿ ಸರ್, ಇನ್ನು ಅಂಥ ಸಿನಿಮಾ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ ಸರ್. ಆ ಕ್ಯಾರೆಕ್ಟರ್ನ ಆ್ಯಕ್ಚುಲಿ ರಜನಿಕಾಂತ್ ಸರ್ ಮಾಡಬೇಕಿತ್ತಂತೆ, ಬಟ್ ಅದು ಮಿಸ್ ಆಯಿತು, ಅಂಬರೀಷ್ ಸರಿಗೆ ಸಿಕ್ತು. ಅದು ಹೇಗೆ ಅಂತ ಸರ್? ಆ್ಯಕ್ಚುಲಿ ಸುಧಾರ್ನಲ್ಲಿ ಬರ್ತಾಯಿತ್ತು ಒಂದು ಮೋಸ್ಟ್ ಪಾಪ್ಯುಲರ್. ಆ ಥರ ಒಂದು ಸೆನ್ಸೇಷನ್ ಕತೆ ಜನ ಗುರುವಾರ ಬರೋದು ಸುಧಾ, ಸೋಮವಾರವೇ ದುಡ್ಡು ಕೊಟ್ಟು ಅದನ್ನು ರಿಸರ್ವ್ ಮಾಡಿರೋರು. ಸರಿ, ನನಗೆ ನನ್ನ ತಮ್ಮ ಸಂಗ್ರಾಮ್ ಸಿಂಗ್ ಅಂತ ಅವನು ಸಿನಿಮಾದಲ್ಲೇ ಇದ್ದ. ಅವನು ಹೇಳ್ದೆ ಏನೋ ಜನ ಈ ಸುಧಾನ ದುಡ್ಡು ಕೊಟ್ಟು ಈಗ ಹಿಡಿಸ್ತಾ ಇದ್ದಾರೆ ಅಂತ. ಆವಾಗ ಏನಿತ್ತು ಅಂದರೆ ಸುಧಾಲ್ ಬರೋ ಕಥೆನ ಮಾಡಿದ್ರೆ ಅದು ಸೂಪರ್ ಹಿಟ್ ಅಂತ ಒಂದು ಇದು ನಂಬಿಕೆ. ಆ ಥರದ್ದು 5-6 ಪಿಕ್ಚರ್ ಬಂದ್ಬಿಟ್ಟಿತ್ತು. ಸರಿ, ನಾನೆಲ್ಲ ಓದಾದ್ಮೇಲೆ ಆಯಿತು ರಜನಿಕಾಂತನೇ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಫಸ್ಟು. ಸರಿ, ರಜನಿಕಾಂತ್ ಹತ್ರ ಹೋದ್ವಿ, ಮಾತಾಡಿದ್ವಿ. ರಜನಿಕಾಂತ್ ಸೋ ಥ್ರಿಲ್ ಆಗಿಬಿಟ್ಟಿದ್ರು ಈ ಕತೆ ಕೇಳಿ, ನಾನು ಮಾಡ್ತೀನಿ ಅಂತೇಳಿ. ಕೊನೆಗೆ ಬೆಂಗಳೂರಿಗೂ ಬಂದರು, ಮೇಕಪ್ ಆಗಿ ಟೆಸ್ಟ್ ತೆಗಿಬೇಕು. ಅಷ್ಟೊತ್ತಿಗೇನೋ ಒಂದು ಇನ್ಸಿಡೆಂಟ್ ಆಗಿ ಅವ್ರಿಗೆ ಅರ್ಜೆಂಟಾಗಿ ಹೋಗಬೇಕಾಯ್ತು, ಅವ್ರು ಶೂಟ್ ಮಾಡೋಕ್ಕಾಗಲಿಲ್ಲ. ಅದು ಕೆಲವು ಸರಿ ಸಿನಿಮಾದಲ್ಲಿ ಏನಾಗುತ್ತೆ, ಒಂದೊಂದು ಸರಿ ಮಿಸ್ ಆಗಿಬಿಟ್ರೆ ಅದು ಥ್ರೂ ಔಟ್ ಮಿಸ್ ಆಗಿಬಿಡುತ್ತೆ. ಹಾಗೆ ಮಿಸ್ ಆಗೋಯ್ತು. ಕೊನೆಗೆ ಏನು ಮಾಡೋದು ಅಂತ ಆಗಿದ್ದಾಗ ಅಂಬರೀಷ್ಗೂ ನನಗೂ ತುಂಬ ಕ್ಲೋಸ್ ಫ್ರೆಂಡ್ಶಿಪ್ ಇತ್ತು. ಕಾರಣ ಅಂಬರೀಷ್ ನಮ್ಮನೇಲೇ 1-2 ವರ್ಷ ನಮ್ಮನೇಲೇ ಇದ್ದ. ಅವ್ರ ತಂದೆ ಹತ್ರ ಏನೋ ಒಂದು ಜಗಳ ಮಾಡ್ಕೊಂಬಂದ್ಬಿಟ್ಟು ಕಾರ್ ಕೊಡಿಸಿಲ್ಲ. ಅವನ ಆರ್ಗ್ಯುಮೆಂಟ್ ಏನು ಅಂದರೆ, ಅವ್ರ ತಂದೆ ಹತ್ರ ಬೇರೆಯವರೆಲ್ಲ ಮೆಡಿಕಲ್ಲು ಇಂಜಿನಿಯರಿಂಗ್ಗೆ ನೀನು ಡೊನೇಷನ್ ಕೊಟ್ಟು ಸೀಟ್ ಕೊಡಿಸಿದ್ಯಾ, ನಾನು ಓದಿಲ್ಲ, ನಾನು PUC ಓದಿರೋದು, ಡೊನೇಷನ್ ದುಡ್ಡು ನನಗೊಂದು ಕಾರ್ ಕೊಡಿಸ್ಬಿಡು ಅಂತ. ಅವ್ರ ತಂದೆ ನನ್ನ ಕರೆದು, ಏನು ಬಾಬಣ್ಣ ಇವನ್ ಆರ್ಗ್ಯುಮೆಂಟ್ ಕೇಳಿದಿರಾನೆ ಅಂತ. ಅವರು ಕುಚ್ಚೇಗೌಡರು ಅಂತ ತಹಸೀಲ್ದಾರ್ ಆಗಿದ್ದರು. ಅವ್ರು ಯಾವಾಗಲೂ ನಮ್ಮ ಮನೆಗೆ ಬಂದು ನಿನ್ನ ಫ್ರೆಂಡಿಗೆ ಸ್ವಲ್ಪ ಬುದ್ಧಿ ಹೇಳಪ್ಪ ಅಂತ. ಸರಿ, ಇವನಿಗೆಲ್ಲ ಹೇಳಿದೆ, ಸುಮ್ಮನಿರಪ್ಪ, ಕೊಡಿಸ್ಲಿ, ನಮ್ಮ ತಂದೆಗೇನು ಬೇಕಾದಷ್ಟು ದುಡ್ಡಿದೆ ಅಂತ ಹೇಳಿ ಕೊನೆಗೆ ಅವ್ರ ತಂದೆ 10,000 ರೂಪಾಯಿ ನನ್ನ ಕೈಲಿ ಕೊಟ್ಟರು. ಇವನು ಅಲ್ಲಿ ಇಲ್ಲಿ ಹಾಕ್ಬಿಡ್ತಾನೆ, ಇವನು ಸ್ವಲ್ಪ ಸ್ಪೀಟು ರೇಸ್ ಜಾಸ್ತಿ, ನೀನೇ ಕೊಡಿಸಪ್ಪ ಕಾರ್ ಅಂತ ನಾನೇ ಕೊಡಿಸ್ದೆ ಕಾರು. ಅದು ನಾವು ತುಂಬ ಫ್ರೆಂಡ್ ಆಗಿದ್ವಿ 2 ವರ್ಷ 3 ವರ್ಷ. ಅದರಲ್ಲಿ ಆವಾಗ ನನಗೆ ಒಂದು ಸ್ಪಾರ್ಕ್ ಇತ್ತು. ಪ್ರತಿಯೊಬ್ಬ ಡೈರೆಕ್ಟ್ರೂ ಒಂದು ಆ್ಯಕ್ಟ್ರಲ್ಲಿ ಒಂದು ಸ್ಪಾರ್ಕ್ ಹುಡುಕ್ತಾನೆ. ಅದು ಬೇರೆ ಯಾರಿಗೂ ಕಾಣೋದಿಲ್ಲ, ಆ ಡೈರೆಕ್ಟ್ರಿಗೆ ಮಾತ್ರ ಕಾಣ್ತಾ ಇರುತ್ತೆ. ಅಂಥದ್ರಲ್ಲಿ ಈಗ ಹೇಗೆ HLN ಸಿಂಹ ಅವ್ರಿಗೆ ಡಾಕ್ಟರ್ ರಾಜ್ಕುಮಾರ್ ಕಂಡ್ರು, ಹೇಗೆ ಪುಟ್ಟಣ್ಣ ಕಣಗಲ್ಗೆ ವಿಷ್ಣುವರ್ಧನ್ ಕಂಡ್ರು, ಬೇರೆಯವ್ರಿಗೆ ಯಾಕೆ ಕಂಡಿಲ್ಲ? ಆ ಡೈರೆಕ್ಟ್ರಿಗೆ ಒಂದು ಕೆಪಾಸಿಟಿ ಇರುತ್ತೆ. ಹಾಗೆ ಅಂಬರೀಷ್ ನನಗೆ ಎಲ್ಲರೂ ರೇಗ್ಸಕ್ಕೆ ಸ್ಟಾರ್ಟ್ ಮಾಡ್ರು, ಏನು ರೀ ಕಪ್ಪಗಿದ್ದಾನೆ, ಇವನು ಕಣ್ಣು ವಿಲನ್ ಥರ ಇದೆ, ಇನ್ನೇನು ಇವನ್ನ ಹಾಕ್ಕೊಂಡು ಮಾಡ್ತಾಯಿದ್ದೀರಾ, ಪಿಕ್ಚರ್ ನೋಡ್ತಾರಾ ಜನ ಅಂತ. ನಾನು ಹೇಳಿದೆ, ನಿಮ್ಮ ಕ್ರಿಟಿಸಿಷನ್ನು ಆಮೇಲಿಂದ ನಿಮ್ಮ ಇದು ಓಕೆ, ಬಟ್ ನನ್ನ ಕಣ್ಣಿಗೆ ಅವನು ಕನ್ವರ್ಲಾಲ್ ಪಾರ್ಟ್. ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲೇ ಸ್ವಲ್ಪ ಏನಾದರೂ ಅದ್ರ ಬಗ್ಗೆ ಸಹಮತ ಇರಲಿಲ್ವಾ ಸರ್? ಅಂದರೆ ಅಂಬರೀಷ್ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳೋದು ಬೇಡ? ನಮ್ಮ ಫ್ಯಾಮಿಲಿಲಿ ಯಾರು ನಮ್ಗೆ ಇದು ಮಾಡಲ್ಲ, ಯಾಕಂದ್ರೆ ನಮ್ಮ ಫ್ಯಾಮಿಲಿಗೆ ತುಂಬ ಕ್ಲೋಸ್ ಆಗಿದೆ. ಯಾಕಂದರೆ ನಮ್ಮ ಮನೇಲೇ ಇದ್ದುಬಿಟ್ಟಿದ್ನಲ್ಲ. ಬೆಳಗ್ಗೆ ನಮ್ಮದು ಅಲ್ಲಿ ಕೆಳಗಡೆ ಒಂದು ಬ್ಯಾಚುಲರ್ ರೂಮ್ ಇತ್ತು ನಮ್ಮ ಮನೆಯಲ್ಲಿ, ನಾನು ನನ್ನ ತಮ್ಮ ಇಬ್ಬರು ಮಲಗ್ತಿದ್ವಿ. ಆವಾಗ ಅಂಬರೀಷ್ನೂ ಅಲ್ಲೇ ಬಂದು ಇದ್ಬಿಟ್ಟಿದ್ರಿಂದ ನಮ್ಮ ಫ್ಯಾಮಿಲಿ ವಾಸ್ ಫುಲ್ ಸಪೋರ್ಟ್. ಆ್ಯಂಡ್ ಅಂಬರೀಷ್ ಅಂದರೆ ಎಲ್ಲರಿಗೂ ಒಂದು ಫ್ಯಾಮಿಲಿಯಲ್ಲಿ ಒಬ್ಬರು ಜಾಸ್ತಿ ಪ್ರೀತಿ ಅಂಬರೀಷ. ನಮ್ಮ ತಾಯಿ ಅಂತೂ ಅವನು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಿದ್ರಮ್ಮ ಅಂದರೆ ಉಪ್ಪಿಟ್ಟು ಅಂತಿದ್ರು. ಗೊಬ್ಬರ ಎಲ್ಲ ನಾವು ತಿನ್ನ ಅಂದರೆ ನಮ್ಮ ತಾಯಿ ಪಾಪ ಅವನಿಗೋಸ್ಕರ ಆಗಲೇ ಕಲಸಿ ದೋಸೆ ಹಾಕ್ಕೊಡೋರು. ಆಮೇಲೆ ನಮ್ಮ ತಾಯಿ ನಾನ್ ವೆಜಿಟೇರಿಯನ್ ಅಡುಗೆ ಭಾಳ ಚೆನ್ನಾಗಿ ಮಾಡೋರು. ಸೊ ಎಲ್ಲ ಅವನು ಕಂಪ್ಲೀಟಾಗಿ ನಮ್ಮ ಥರನೇ ಒಂದು ಫ್ಯಾಮಿಲಿ ಮೆಂಬರ್ ಆಗಿದ್ದು. ಅವ್ರ ತಾಯಿ ಪಾಪ ನನ್ನ ಹತ್ರ ಮಾಡಿ ಕಳಿಸೋರು ನಾನ್ ವೆಜ್ನ. ಅವ್ನ ಮನೆಗೆ ಹೋಗ್ತಿರ್ಲಿಲ್ಲ, ತಂದೆ ಹತ್ರ ಜಗಳ ಆಡಿದ್ದಾನೆ ಅಂತ. ಒಂಥರ ಮುನಿಸು ಅಷ್ಟೇ, ಜಗಳ ಅಂದರೆ ಇನ್ನೇನು ಆ ಥರ ಅಲ್ಲ. ನನಗೆ ಕಾರ್ ಕೊಡಿಸ್ಲಿಲ್ಲ, ಅಷ್ಟೇ ಕೋಲ್ಡ್ ವಾರ್. ಓಕೆ ಸರ್, ನೀವು ಹೇಳ್ತಾ ಇದ್ರಿ ಕಾರ್ ವಿಚಾರಕ್ಕೆ, ಅವ್ರ ತಂದೆ ಅವ್ರನ್ನ ನಂಬಲಿಲ್ಲ, ನನ್ನ ಕೈಲಿ ದುಡ್ಡು ಕೊಟ್ಬಿಟ್ಟು ಕಾರ್ ಕೊಡಿಸು ಅಂತೇಳಿ. ಈ ಥರದ್ದೇ ಇನ್ನೊಂದು ಇನ್ಸಿಡೆಂಟ್ ಆಗಿತ್ತಂತೆ. ಏನಂದರೆ ನಾಗರ ಹೌಸ್ ಸಿನಿಮಾಕ್ಕೆ ಅಂಬರೀಷ್ ಸರ್ನ ಸೆಲೆಕ್ಟ್ ಮಾಡ್ಕೊಳಕ್ಕೂ ಮುಂಚೆ ಅಂದರೆ ಅವರು ಎಲ್ಲೋ ಇಸ್ಪೀಟ್ ಆಡ್ತಿದ್ರಂತೆ, ನಿಮ್ಮ ತಮ್ಮನೇ ಸಂಗ್ರಾಮ್ ಸಿಂಗ್ ಅವ್ರನ್ನ ಕರ್ಕೊಂಡೋಗಿ ಮೂವಿಗೆ ಸೇರಿಸಿದ್ದು ಅಂತ. ಕರೆಕ್ಟ್. ಅದೇನಾಯಿತು, ಪುಟ್ಟಣ್ಣ ಕಣಗಾಲ್ ಅವ್ರ ಸಿನಿಮಾ ಅದು ಪ್ರೊಡ್ಯೂಸ್ ಮಾಡಿದ್ದು ವೀರಾಸ್ವಾಮಿ ಅವರು, ಅಂದರೆ ರವಿಚಂದ್ರನ್ ತಂದೆಯವರು. ನಮ್ಮ ತಂದೆಯವ್ರಿಗೂ ವೀರಾಸ್ವಾಮಿಯವ್ರಿಗೂ ಭಾಳ ಒಂದು ವ್ಯಾಪಾರ, ಮತ್ತು ನಮ್ಮ ಫ್ಯಾಮಿಲಿ ಮೆಂಬರು. ಆಮೇಲೆ ಮೈಸೂರಿಗೆ ಬಂದರೆ ನಮ್ಮ ಮನೇಲಿ ಬಂದು ಊಟ ಮಾಡದೆ ಹೋಗ್ತಿರಲಿಲ್ಲ ವೀರಾಸ್ವಾಮಿಯವರು. ಯಾವಾಗ ನಾಗರಾವ್ ಮಾಡಿದ್ರು ಆವಾಗ ನನ್ನನ್ನು ಪ್ರೊಡಕ್ಷನಾಗಿ ಇಟ್ಕೊಂಡ್ರು. ನಾನು ಅಲ್ಲಿ ಪ್ರೊಡಕ್ಷನ್ನಲ್ಲಿ ಅವ್ರಿಗೆಲ್ಲ ಮೈಸೂರಿಗೆ ಹೊಸ ಜಾಗ ಅಲ್ಲ, ಬೆಂಗಳೂರಿಂದ ಬಂದವ್ರಿಗೆ ನಾನು ಪುಟ್ಟಣ್ಣವ್ರ ಜೊತೆಲೆಲ್ಲ ಅವ್ರಿಗೆ ಓಡಾಡಿ ದರ್ಯಾ ದೌಲದ್ದು ಫೋಟೋ ಎಲ್ಲ ತೆಗೆದು ಅದನ್ನು ತೊಗೊಂಬಂದು ಕೊಟ್ಟು ಅದರಲ್ಲಿ ಸೆಟ್ಟೆಲ್ಲ ಹಾಕ್ಸಿದ್ದು. ಆವಾಗ ವಿಷ್ಣುವರ್ಧನ್ದು ಟ್ರಯಲಿಗೆ ಬಂದಿದ್ದರು ಫ್ಲೋರಲ್ಲಿ. ಅಂದರೆ ಅವಾಗೆಲ್ಲ
ಫ್ಲೋರ್ನಲ್ಲಿ ಲೈಟ್ ಹಾಕಿ ಮೇಕಪ್ ಹಾಕಿ ಡ್ರೆಸ್ ಹಾಕಿ ಟೆಸ್ಟ್ ತೆಗಿಯೋರು ನಮ್ಮ ಕ್ಯಾರೆಕ್ಟ್ರಿಗೆ ಈ ಹುಡುಗ ಸೂಟ್ ಆಗ್ತಾನ. ಹಾಗೆ 5-6 ಜನ ಬಂದಿದ್ದರು. ಅದರಲ್ಲಿ ವಿಷ್ಣುವರ್ಧನ್ ಕೂಡ ಆವಾಗ ಪುಟ್ಟಣ್ಣ ಅವರು ನಮ್ಮ ತಂದೆನ ಕಂಡ್ರೆ ಅವ್ರು ಭಾಳ ಇದು, ಸರ್ ಕನ್ನಡ ಇಂಡಸ್ಟ್ರಿ ಇವತ್ತು ಇರಬೇಕಾದ್ರೆ ನೀವೇ ಸರ್ ಅಂತ. ಪಾಪ ಅವರು ನಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗೋರು. ಕೊನೆಗೆ ನಮ್ಮ ತಾಯಿ ಹೊರಗಡೆ ಪಿಕ್ಚರಲ್ಲಿ ಮಾಡ್ತಾನೇ ಇರಲಿಲ್ಲ, ಯಾವ ಹೊರಗಡೆ ಪಿಕ್ಚರಲ್ಲಿ ಯಾರು ಕರೆದ್ರೂ ಹೋಗ್ತಿರ್ಲಿಲ್ಲ. ಪಾಪ ರಾಜ್ಕುಮಾರ್ ಎಷ್ಟೋ ಸರಿ ಹೇಳಿ ಕಳಿಸೋರು ಪ್ರತಿಮಾದೇವ್ರನ್ನ ಕೇಳಿ ಅಂತ. ಆಮೇಲೆ ಮೈಸೂರು ಬಿಟ್ಟು ನಾನು ಮನೆಯೆಲ್ಲ ಬಿಟ್ಟು ಬರೋಕ್ಕಾಗಲ್ಲ ಅಂತ. ಬಟ್ ಪುಟ್ಟಣ್ಣ ಅವರು ನಮ್ಮ ತಾಯಿನ ಒಪ್ಪಿಸಿ ನಮ್ಮ ತಂದೆನ ಒಪ್ಪಿಸಿ ನಾಗರಾವ್ ಪಾರ್ಟು ಮಾಡಿದ್ರು. ಆಗ ಅವ್ರ ಮನಸ್ಸಿನಲ್ಲಿ ಒಂದು ಈ ಜಲೀಲ್ ಅಂತ ಒಬ್ಬ ಇದ್ದಾನೆ, ಒಂದು ಕ್ಯಾರೆಕ್ಟರ್ ಬೇಕು ಅಂತಿದ್ದ ಡಿಸ್ಕಸ್ ಮಾಡ್ತಿದ್ದಾಗ ನನ್ನ ತಮ್ಮ ಸರ್ ನನ್ನ ಫ್ರೆಂಡ್ ಇವನಿಗೆ ಎಲ್ಲರಿಗೂ ಒಬ್ಬ ಶತ್ರುಘ್ನ ಸಿನ್ಹಾ ಅಂತ ಕರಿತಾಯಿದ್ರು. ಆ ಸಿಗರೇಟ್ ಎಲ್ಲ ಹಾಕೋದೆಲ್ಲ ಮಾಡ್ತಿದ್ದ. ಸರಿ ಇವನು ಬೆಳಿಗ್ಗೆ ಇವನು ಗೊತ್ತಾಗೋಯ್ತು ಅಂಬರೀಷನ್ಗೆ, ನನ್ನನ್ನು ಕರ್ಕೊಂಡೋಗಿದ್ದೇನೆ ಟೆಸ್ಟ್ ಮಾಡಿಸ್ತಾರೆ ಅಂತ. ಇವನು ಮನೆಯಿಂದನೂ ಪತ್ತೆ ಇಲ್ಲ, ಎಲ್ಲೂ ಇಲ್ಲ, ಯಾರೂ ಇಲ್ಲ. ಅವ್ರಿಗೆ ಇಷ್ಟ ಇರಲಿಲ್ಲ, ಅವ್ನಿಗೆ ಇಷ್ಟ ಇರಲಿಲ್ಲ, ಸಿನಿಮಾನೇ ಇಷ್ಟ ಇರಲಿಲ್ಲ. ಕೊನೆಗೆ ಇವನ್ನೆಲ್ಲೋ ಇಸ್ಪೀಟ್ ಆಡ್ತಿದ್ದ. ಅಲ್ಲಿಗೆ ನನ್ನ ತಮ್ಮನಿಗೆ ಗೊತ್ತಿತ್ತು ಇವನ ಜಾಗಗಳು ಎಲ್ಲೆಲ್ಲಿ ಅಂತ. ಅಲ್ಲಿಗೆ ಹೋಗಿ ಗಲಾಟೆ ಮಾಡಿ ನಂದೇ ಮೋಟರ್ ಸೈಕಲ್ ಕೂರಿಸ್ಕೊಂಬಂದು ಸರಿ ಬಣ್ಣ ಗಿಣ್ಣ ಹಾಕ್ಸಿ ಒಂದು ಶಾಟ್ ತೆಗೆದ್ರು. ಅದೇ ಆ ಸಿಗರೇಟ್ ಹಾಕೋ ಶಾಟೇ ಮಾಡಿದ್ದು. ಅವ್ರಿಗೆ ಇಂಪ್ರೆಸ್ ಆಯಿತು. ಅದೇ ಡೈರೆಕ್ಟ್ರ್ ನೋಡಿದ್ರು ಅಂಬರೀಷ್ನಲ್ಲಿ ಏನೋ ಇದೆ ಅಂತ. ಹಾಗೆ ಅಂಬರೀಷ್ಗೆ ಅಲ್ಲಿಂದ ಜಲೀಲ್ ಕ್ಯಾರೆಕ್ಟರ್ ಆದಮೇಲೆ ನಂದು ಅಂತ ಆದಮೇಲೆ ಒಂದು ಕೆರಿಯರೇ ಸ್ಟಾರ್ಟ್ ಆಗುತ್ತೆ. ಒಂದು ಕನ್ನಡಕ್ಕೊಂದು ಸಾಲಿಡ್ ಹೀರೋ